ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷವಾದ ಸಂಕಲ್ಪ ಯಾತ್ರೆ ಬಸವಣ್ಣವರು ಜನ್ಮ ತಾಳಿದಂಥ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದವರೆಗೆ, ಬಸವ ಕಲ್ಯಾಣದಿಂದ ಕೂಡಲ ಸಂಘದವರೆಗೆ ಇದು ಜರುಗ್ತಾ ಇದೆ. ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಂದಿ ಸಂಪತ್ತು ತೀವ್ರಗತಿಯಲ್ಲಿ ಕ್ಷೀಣಿಸ್ತಾ ಇರುವಂಥದ್ದು. ಇದೇ 20 ವರ್ಷಗಳ ಹಿಂದೆ ಒಂದು 500-600 ಜೊತೆ ನಮ್ಮ ಹಳ್ಳಿಗಳಲ್ಲಿ ಏನು ಜೋಡಿ ಎತ್ತುಗಳು ಅದಾವ ಅಂತ ಹೇಳ್ತಿದ್ದೀವಿ. ಇವತ್ತು ನಾವು ಕೇಳಿದರೆ ಒಂದು 20-30 ಜೋಡಿನೂ ಕೂಡ ಇಲ್ಲ. ಹೌದ್ರಿ, ನಾವು ಹೇಳಕತ್ತಿದ್ರಿ. ಇದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ನಂದಿ ಸಂಪತ್ತಿಗೆ ಉಳಿಸೋರಿಗೆ ಏನು ಕೃಷಿಕರದಾರೋ ಅವ್ರಿಗೆ ಪೂರಕವಾದಂಥ ಯಾವ ಕಾನೂನು ಇಲ್ಲ ಮತ್ತು ಯೋಜನೆಗಳು ಇಲ್ಲ ಅಂತ. ಅಂದರೆ ಅವ್ರ ಮನ್ಯಾಗ ಜೋಡಿ ಎತ್ತು ಕಟ್ಟ್ಯಾರ ಅಂತಂದ್ರೆ ಯಾರೂ ಕೆಲಸಕ್ಕೆ ಬರೋದಿಲ್ಲ, ಅವ್ರ ಮನೆಗೆ ಮುಂದೆ ಯಾರೂ ಕನ್ಯೆನೂ ಕೊಡೋದಿಲ್ಲ, ಅಂಥ ಪರಿಸ್ಥಿತಿ ಇರುವಂಥದ್ದು. ಇದಕ್ಕೆ ಮೂಲ ಕಾರಣ ಅಂತಂದರೆ ಅವ್ರಿಗೆ ಯಾವುದೇ ಆರ್ಥಿಕ ಭದ್ರತೆ ಇಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು 2 ವರ್ಷದಿಂದ ಪ್ರಯತ್ನ ಮಾಡ್ತಾ ಇರುವಂಥದ್ದು, ಜೋಡೆತ್ತು ಕಟ್ಟಿದಂಥ ರೈತನಿಗೆ ತಿಂಗಳ 11,000 ರೂಪಾಯಿ ಪ್ರೋತ್ಸಾಹನ ಕೊಡಂಗೆ ಆಗಬೇಕು ಅಂತ. ಅಂದಾಗ ಮಾತ್ರ ಅದು ರೈತನ ಮನೆಯ ಒಂದು ಸಂಪತ್ತು ರೈತನ ಮನೆಯಾಗ ಉಳಿದು ಬೆಳೆಯೋಕ್ಕೆ ಸಾಧ್ಯತೆ ಇದೆ. ನಾವು ಇವತ್ತಿನ ದಿವಸ ಹುಮನಾಬಾದದ ಇದು ಸುಪ್ರಸಿದ್ಧ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಹಾಗಾಗಿ ಇವತ್ತು ಈ ಪ್ರಕೃತಿ ಮಾತೆ ಒಂದು ಅಸಮತೋಲನೆ ಉಂಟಾಗಿ ಈ ಒಂದು ಪಂಚಮಹಾಭೂತಗಳ ಅಶುದ್ಧತೆ ಉಂಟಾಯಿತು ಅಂತ ತಿಳ್ಕೊಳ್ರಿ. ಆ ಸಂದರ್ಭದಲ್ಲಿ ಯಾವುದೋ ರೂಪದಲ್ಲಿ ವೀರಭದ್ರನೇ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು ಅಂತ. ಹಾಗಾಗಿ ವೀರಭದ್ರ ಇರುವುದೇ ಪಂಚಮಹಾಭೂತಗಳು ಅಶುದ್ಧಗೊಂಡಾಗ ಅದನ್ನು ಶುದ್ಧಗೊಳಿಸಾಕ. ಹಾಗಾಗಿ ಹಿಂದೆ ಪಾರ್ವತಿ ಮಾತೆ ಏನು ಒಂದು ಅಗ್ನಿ ಕುಂಡಕ್ಕೆ ಹೋಗಬೇಕಾಯಿತು, ತನ್ನನ್ನು ತಾನು ಅರ್ಪಣೆ ಮಾಡಬೇಕಾಯಿತು. ಆ ಸಂದರ್ಭದಲ್ಲಿ ವೀರಭದ್ರ ಬಂದ ಅಂತಂದರೆ ಇವತ್ತು ಪ್ರಕೃತಿ ಮಾತೆನೇ ಏನಾಗ್ತಾ ಇದೆ, ನಶಿಸಿ ಹೋಗ್ತಾ ಇದ್ದಾಳೆ ಅಂತಂದರೆ ವೀರಭದ್ರ ಯಾವುದೋ ರೂಪದಲ್ಲಿ ಕೆಲಸ ಮಾಡ್ತಾನೆ ಅಂತ. ಅದು ಯಾರ ಮುಖಾಂತರ ಮಾಡಬೇಕು? ನಿಮ್ಮ ಮುಖಾಂತರನೇ ಮಾಡಬೇಕು. ಯಾರ್ಯಾರ ಮನೆ ದೇವರಾಗ್ಯಾನ ಅವ್ರ ಮುಖಾಂತರನೇ ಮಾಡಬೇಕು. ಇವತ್ತು ನಮ್ಮ ಮನೆ ದೇವ್ರನ್ನೇ ವೀರಭದ್ರ ಆಗಿರೋದು. ಹಾಗಾಗಿ ಮೊದಲ ಜವಾಬ್ದಾರಿ ನಮ್ಮದು ಅದ ಅಂತ. ಆ ಒಂದು ಕಾರಣಕ್ಕಾಗಿ ಇವತ್ತು ವೀರಭದ್ರನ ಒಂದು ಕೃಪೆಗೆ ನಾವೆಲ್ಲರೂ ಪಾತ್ರ ಆಗಬೇಕಾಗಿತ್ತು ಅಂತಂದ್ರೆ ನಾವು ಸಂಕಲ್ಪ ಮಾಡಬೇಕು. ಇನ್ನು ಮುಂದೆ ಯಾರು ನಂದಿಗೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತಾರೋ ಅವ್ರಿಗೆ ನಾವು ಮತ ನೀಡ್ತೀವಿ ಅಂತ. ಒಪ್ಪೋದ್ರಿ ಏನಾರ ಇದು? ಒಪ್ಪೋದ? ಯಾಕಪ್ಪ ಅಂದ್ರೆ ನಾವು ಮತ ನೀಡ್ತೀವಿ ಅಂತಂದರೆ ಅವರು ಯಾವುದಾದ್ರೂ ಯೋಜನೆ ತರ್ಬೋದು ಅಂತ ವಿಚಾರ ಮಾಡ್ತಾರೆ. ಇಲ್ಲಿ ಮತ ಕೊಡೋರು ಇಲ್ಲ ಅಂತಂದ್ರೆ ಅವ್ರು ಯಾಕೆ ವಿಚಾರ ಮಾಡ್ತಾರೆ? ಹೌದನ್ನ ಹೇಳ್ತಾರೆ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯಾದ್ಯಂತ ಶ್ರೀಶೈಲ ಮಲ್ಲಯ್ಯ ನೋಡ್ರಿ, ಅವನ ವಾಹನ ಇರೋದು ನಂದಿನೇ. ಹಾಗಾಗಿ ಮಲ್ಲಯ್ಯನೇ ಯಾರೋ ಯಾವುದೋ ರೂಪದಲ್ಲಿ ಎಲ್ಲರನ್ನೂ ಕೂಡಿಸ್ಬೇಕಾಗಿದೆ ಇವತ್ತು. ಆ ಕಾರಣಕ್ಕಾಗಿ ಎಲ್ಲ ದೇವ್ರುಗಳು ಏನಪ್ಪ ಅಂದರೆ ಕೃಪೆ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಹಾಗಾಗಿ ಇವತ್ತು ನಾವೇನು ಮಾಡೋಣ, ಸಾಮೂಹಿಕವಾಗಿ ಎಲ್ಲ ಒಂದು ಸಂಕಲ್ಪವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋದಾದರೆ, ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ಇದು ಚಿತ್ರ, ಇದು ನಂದಿ ಮುದ್ರೆ, ಸಿಂಧೂ ನದಿ ನಾಗರಿಕತೆಯ ಇದು ನಂದಿ ಮುದ್ರೆ ರೀ. ಈ ಒಂದು ನಂದಿ ಮುದ್ರೆ ಆಧಾರವಾಗಿ ಇಟ್ಟುಕೊಂಡೇ ಭಾರತದ ಸಂವಿಧಾನವನ್ನು ಬರೆದಿರೋದು. ಅಂದರೆ ಭಾರತದ ಸಂವಿಧಾನದ ಭಾಗ 1 ಎದರಿಂದ ಪ್ರಾರಂಭ ಆಗಿದೆ? ಈ ನಂದಿ ಮುದ್ರೆಯಿಂದ ಪ್ರಾರಂಭ ಆಗಿರೋದು. ಹಾಗಾಗಿ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೂ ಕೂಡ ಈ ನಂದಿ ಸಂಪತ್ತು ಉಳಿಲೇಬೇಕು ಅಂತ. ಹಾಗಾಗಿ ನಾವೇನಾದರೂ ಒಂದು ಮತ ನೀಡಿದೆವು ಅಂದರೆ ಭಾರತ ದೇಶದ ಸಂವಿಧಾನ ಉಳಾಕೇ ಮತ ನೀಡ್ದಂಗೆ ಆಗ್ತದೆ. ಹಾಗಾಗಿ ಯಾವುದೋ ರೂಪದಲ್ಲಿ ವೀರಭದ್ರ ನಮ್ಮನ್ನೆಲ್ಲ ತೊಡಗಿಸಾನೆ ಇವತ್ತು ಇಲ್ಲಿ ಸೇರಿಸಿದಾನೆ. ಹಾಗಾಗಿ ನಾವು ಒಂದು ಸಂಕಲ್ಪವಿದೆಯನ್ನು ಹೇಳ್ತೀನಿ, ಒಂದು 2 ಮಿನಿಟ್ ದಯವಿಟ್ಟು ಎಲ್ಲರೂ ಸಂಕಲ್ಪವನ್ನು ಸ್ವೀಕಾರ ಮಾಡೋಣ. ಇದು ಕೊಡಿ. ಓಕೆ, ಎಲ್ಲರೂ ಕೈ ಮುಂದೆ ಮಾಡಿರಿ. ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ. ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ. ಓಕೆ, ಜಯವಾಗಲಿ ಅಂತ ಹೇಳಿ. ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ, ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಓಕೆ, ಎಲ್ಲರೂ ದಯವಿಟ್ಟು